ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 10ನೇ ತರಗತಿ ಅರ್ಧವಾರ್ಷಿಕ ಪರೀಕ್ಷೆ ಇವತ್ತು ನಡೀತದೆ 17/9/2025. ಸೊ ಇದರಲ್ಲಿ ತೃತೀಯ ಭಾಷೆ ಹಿಂದಿಯಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರ್ನ ಸೆಕೆಂಡ್ ಸೆಟ್ಟಲ್ಲಿ ಹಾಕ್ತಾ ಇದ್ದೀನಿ. ಫೋರ್ತ್ ಸೆಟ್ಟಲ್ಲಿ ಒಂದು ಕ್ವಶನ್ ಪೇಪರು ಮತ್ತು 60 ಮಾರ್ಕ್ಸಿಗೆ ಬರ್ತಕ್ಕಂಥ ಪ್ರಶ್ನೆ ಮತ್ತು ಉತ್ತರಗಳನ್ನು ಕೊಟ್ಟಿದ್ದೀವಿ. ಸೊ ಚೆನ್ನಾಗಿ ನೋಡ್ಕೊಂಡೋಗಿ. ಈ ಪ್ರಶ್ನೆ ಪತ್ರಿಕೆ ಕೂಡ ತುಂಬ ಚೆನ್ನಾಗಿ ರಚಿಸಿದ್ದೀವಿ. ಸೊ ಲೈಕ್, ಶೇರ್ ಮತ್ತು ಕಮೆಂಟ್ ಪಕ್ಕದಲ್ಲಿ ಹೈಪ್ ಇದೆ, ಹೈಪನ್ನು ಒತ್ತೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಾಳೆ ಸಮಾಜ ವಿಜ್ಞಾನಕ್ಕಾಗಿ ಭಾಳಷ್ಟು ಫಿಕ್ಸ್ ಕ್ವಶನು ಮಾಡೆಲ್ ಕ್ವಶನ್ ಪೇಪರ್ಗಳು ಬರ್ತವೆ, ಅವುಗಳನ್ನು ಸಹಿತ ನೋಡೋದನ್ನು ಮರೆಯಬೇಡಿ. ಫಸ್ಟ್ ಮೇನ್ಸಲ್ಲಿ 8 ಪ್ರಶ್ನೆಗಳು ಗ್ರಾಮರ್ ಇರ್ತವೆ. ಪ್ರತಿ ಸರಿಯಾದ ಉತ್ತರವನ್ನು ಕ್ರಮಾಕ್ಷರದೊಂದಿಗೇ ಬರಿಬೇಕು. ಓಕೆನಾ. ಇನ್ಮೇಲೆ ಸೆ ಪುಲ್ಲಿಂಗ್ ಶಬ್ದ ಹೇ ಅಂತ ಕೇಳಿದರು. ಎ ಲೇಖಿಕಾ, ಬಿ ಮಾ, ಸಿ ಲೇಖಕಿ, ಡಿ ಕವಿ. ಆಪ್ಷನ್ ಈಸ್ ಡಿ ಕವಿ ಅನ್ನೋದು ಸರಿಯಾದ ಉತ್ತರ. ಎರಡನೇ ಪ್ರಶ್ನೆ, ಇನ್ ಶಬ್ದೋ ಮೇ ಸೆ ಏಕವಚನ ರೂಪ ಹೇ ಅಂತ ಕೇಳಿದರು. ಎ ಕಹಾನಿಯಾ, बी आंख, सी डंडे, डी बातें. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಆಂಖ್ ಅನ್ನೋದು ಸರಿಯಾದ ಉತ್ತರ. ಪ್ರಶ್ನೆ 3, ಅಚ್ಚಾ ಶಬ್ದಕ ವಿಲೋಮಾರ್ಥಕ್ ಶಬ್ದ ಹೇ ಅಂತ ಕೇಳಿದರು. ಎ ಅಚ್ಚಾಯಿ, ಬಿ ಬುರಾ, ಸಿ ಬುರಾಯಿ, ಡಿ ಗೂನ್. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಬುರಾ ಅನ್ನೋದು ಸರಿಯಾದ ಉತ್ತರ. ನಾಲ್ಕನೇ ಪ್ರಶ್ನೆ, ಇನ್ಮೇ ಸೆ ಪ್ರಥಮ ಪ್ರೇರಣಾರ್ಥಕ್ ಕ್ರಿಯಾರೂಪ ಹೇ ಅಂತ ಕೇಳಿದರು. ಎ ಕರ್ಣ, ಬಿ ಲಿಖನಾ, ಸಿ ಚಲಾನಾ, ಡಿ ಪಡನಾ. ಆಪ್ಷನ್ ಸಿ ಚಲಾನ ಅನ್ನೋದು ಸರಿಯಾದ ಉತ್ತರ. ಯಾಕಂದರೆ ಪ್ರಥಮ ಪ್ರೇರಣಾರ್ಥಕ ಅಂತ್ಯದಲ್ಲಿ ಯಾವ ಪ್ರತ್ಯಯ ಬರಬೇಕು? ಆನ ಅಂತಕ್ಕಂಥ ಪ್ರತ್ಯಯ ಬರಬೇಕು. ಅದು ಚಲಾನದಲ್ಲಿ ಇದೆ. ಪ್ರಶ್ನೆ 5, ಮಹಾದೇವಿ ವರ್ಮಾಜಿ ಕೋ ಆಧುನಿಕ್ ಮೀರಾ ಕಹಾ ಜಾತಾ ಹೇ. ಇಸ್ ವಾಕ್ಯ ಮೇ ಯಹ ವಿರಾಮ ಚಿಹ್ನೆ ಹೇ ಅಂತ ಕೇಳಿದರು. ಇಲ್ಲಿ ಈ ಒಂದು ವಿರಾಮ ಚಿಹ್ನೆ ಇದೆ. ಇದು ಯಾವುದಪ್ಪ ಅಂತಂದರೆ ಪೂರ್ಣ ವಿರಾಮ ಅಂತ ಗೊತ್ತಿಲ್ಲ. ಇದು ಪ್ರಶ್ನವಾಚಕ ಇರ್ತದೆ, ಇದು ಅಲ್ಪ ವಿರಾಮ, ಇದು ವಿಸ್ಮಯಾದಿ ಅಥವಾ ಭಾವಸೂಚಕ ಅಂತ ನಾವು ಕರಿತೀವಿ. ಪ್ರಶ್ನೆ 6, ರಮೇಶ್ ಶಬ್ದ ಮೇ ಯಹ ಸಂಧಿ ಹೇ. ಎ ದೀರ್ಘ, ಬಿ ಗುಣ, ಸಿ ಎನ್, ಡಿ ವೃದ್ಧಿ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಗುಣ ಸಂಧಿ ಅನ್ನೋದು ಸರಿಯಾದ ಉತ್ತರ. ಇನ್ನು ದೀರ್ಘ ಸಂಧಿ ಗುರುತಿಸಬೇಕಾದ್ರೆ ಆ, ಈ, ಆಮೇಲೆ ಉ ಮತ್ತು ರಿ ಈ ಮಾತ್ರಗಳು ಇರಬೇಕು. ದೀರ್ಘ ಸ್ವರದ ಚಿಹ್ನೆಗಳಿದ್ರೆ ಏನಂತೀವಿ? ದೀರ್ಘ ಸ್ವರ ಅಂತ ಕರಿತೀವಿ. ಮೇಲೆ ಒಂದೇ ಬಡಿಗಿತ್ತಂದ್ರೆ ಗುಣಸಂಧಿ ಅಂತೀವಿ. ಯ ವ ರ ಅರ್ಧ ಬಂದು ಅಂತಂದ್ರೆ ಅದನ್ನು ಎನ್ ಸಂಧಿ ಅಂತೀವಿ. ಮೇಲೆ ಎರಡೇ ಬಡಗಿ ಬತ್ತಂದ್ರೆ ಎಸ್ ವೃದ್ಧಿ ಸಂಧಿ ಅಂತೀವಿ. ಆಮೇಲೆ ಮೂರಕ್ಷರದ ಪದಗಳಲ್ಲಿ ಅವ, ಆಯ, ಅಕ, ಆವ, ಅಯ, ಆಯ, ಅವ, ಆವ, ಅಕ, ಆಕ. ಸೊ ಅವಿತ್ತಂದರೆ ಅಯಾದಿ ಸಂಧಿ ಅಂತೀವಿ. ಇಷ್ಟು ಮಾತ್ರ ನೀವು ಸಿಂಪಲಾಗಿ ನೆನಪಿನಲ್ಲಿ ಇಟ್ಕೊಡ್ರಿ. ಇನ್ನು ಪೌಫಟ್ನ ಇಸ್ ಮುಹಾವರೆ ಕಾ ಅರ್ಥ ಹೇ ಅಂತ ಕೇಳಿದರು. ಸೊ ವೆರಿ ಈಸಿ, ಪ್ರಭಾತ್ ಹೋನ. ಪೇಡ್ ಡ್ಯಾಶ್ ಫಲ್ ಗಿರ ಅಂತ ಇದೆ, ರಿಕ್ತ ಕಾರಕ್ಕಿದ್ದು ಪೇಡ್ ಸೇ ಫಲ್ ಗಿರ ಅನ್ನೋದು ಸರಿಯಾದ ಉತ್ತರ ಬರಬೇಕು. ಇನ್ನು ಅನುರೂಪತೆಗಳಿದ್ದಾವೆ. ಮೇರಾ ಬಚ್ಪನ್ ಆತ್ಮಕಥಾ ಆದರೆ ಕಾಶ್ಮೀರಿ ಸೇಬ್ ಅನ್ನೋದು ಕಹಾನಿ. ಜೈನುಲಾಬ್ದೀನ್ ಆಸಿಯಮ್ಮ ಅವರ ಹೆಂಡತಿ ಹೆಸರು. ಸೊ ಜಲಾಲುದ್ದೀನ್ ಹೆಂಡತಿ ಹೆಸರು ಜೊಹ್ರಾ ಈಸ್ ದಿ ರೈಟ್ ಆನ್ಸರ್. ಇನ್ನು ದಯಾ ಧರ್ಮದ ಮೂಲ ಆದರೆ ಪಾಪ ಯಾವುದು? ಅಭಿಮಾನದ ಮೂಲ. ಫೇಸ್ಬುಕ್ ವರದಾನ ಆದರೆ ಹೈಕಿಂಗ್ ಏನಂತ ಕೇಳಿದರು? ಅಭಿಶಾಪ ಅನ್ನೋದು ಗೊತ್ತಿರಲಿ. ಇನ್ನು ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬಯಸ್ತಕ್ಕಂಥ ಪ್ರಶ್ನೆಗಳು. ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಕ್ಯಾ ನಿವೇದನ್ ಕರ್ ರಹೆ ಹೈ ಅಂತ ಕೇಳಿದ್ದಾರೆ. ಸೊ ಕವಿ ಭಗವತಿ ಚರಣ್ ವರ್ಮಾ ಭಾರತ್ ಮಾತಾ ಸೆ ಜಗ್ ಕಾ ರೂಪ ಬದಲ್ನೆ ಕೆ ಲಿಯೆ ನಿವೇದನ್ ಕರ್ ರಹೆ ಹೈ. ಇನ್ನು ಪ್ರೇಮ್ಚಂದ್ ಜಿ ಕೋ ಕ್ಯಾ ನಜರ್ ಆಯಾ ಅಂತ ಕೇಳಿದ್ದಾರೆ. ಪ್ರೇಮ್ಚಂದ್ ಜಿ ಕೋ ರಂಗದಾರ್ ಗುಲಾಬಿ ಸೇಬ್ ಸಜೆ ಹುಯೆ ನಜರ್ ಆಯಾ. ಇನ್ನು ಕಿಸಕೆ ಹುಕ್ಮ ಪರ್ ಪವನ್ ಕಾ ತಾಪ ಚढ़ता और उतरता है. मानव के हुक्म पर पवन का ताप चढ़ता और उतरता है. इन्हें इंटरनेट का अर्थ क्या है ಅಂತ ಕೇಳಿದರು. इंटरनेट अनगिनत कंप्यूटर के कई अंतर्जालों का एक दूसरे से संबंध स्थापित करने का जाल ही इंटरनेट है. ಇನ್ನು 2 ಮಾರ್ಕ್ಸಿನ ಪ್ರಶ್ನೆಗಳಿಗೆ ಬರೋಣ. ಮಾತೃಭೂಮಿಯ ಸ್ವರೂಪ ಕೇಳಿದ್ದಾರೆ. ನೋಡಿ, ಮಾತೃಭೂಮಿಯ ಸ್ವರೂಪದಲ್ಲಿ ನೀವು ಕೇವಲ ಏನು ಬರಿಬೇಕಪ್ಪ ಅಂತಂದ್ರೆ, ಇದು ಸ್ವಲ್ಪ ಪ್ರಾಕೃತಿಕ ಸೌಂದರ್ಯದ ಪಾಯಿಂಟ್ಸ್ಗಳನ್ನು ತೊಗೊಂಡಿದ್ದಾರೆ. ನೀವು ಏಕ हाथ में न्याय पताका, दूसरे हाथ में ज्ञानदीप है और भारत माता अमरों की जननी है और इसके हृदय में ಗಾಂಧಿ ಬುದ್ಧ ರಾಮ್ ಶಾಹಿತಿ ಅಂತಕ್ಕಂಥ ಈ 3 ಲೈನ್ಸ್ ಬರೀರಿ. ಬಟ್ 2 ಪಾಯಿಂಟ್ಸ್ ಇದಾವಲ್ಲ. ಖೇತ್ ಹರೆ ಭರೆ और सुहाने हैं, फल फूल वन उपवन से भरे हुए, ಅಪಾರ ಖನಿಜ ಸಂಪತ್ತ ಭರಿ ಹೇ. ಇವೆಲ್ಲ ಏನಪ್ಪ ಅಂತಂದರೆ ಪ್ರಾಕೃತಿಕ ಸೌಂದರ್ಯದ ಪ್ರಶ್ನೆಗಳಿತ್ತು. ಯಾವುದು? ಪ್ರಾಕೃತಿಕ ಸೌಂದರ್ಯ. ಸೊ ಇದು ಕೂಡ ನಿಮಗೆ ಗೊತ್ತಿರಲಿ, ಸ್ವಲ್ಪ ಅದನ್ನು ಟೈಪ್ ಮಾಡುವಾಗ ಮಿಸ್ ಆಗಿದೆ. ಮುಂದಿನ ಪ್ರಶ್ನೆಗೆ ಬರ್ತೀನಿ. ಕಾಶ್ಮೀರಿ ಸೇಬ್ ಪಾಠದ ಆಶಯ ಕೇಳಿದರು. ಸೊ ಏನದಪ್ಪ ಅಂತಂದ್ರೆ, अगर खरीदारी करते समय सावधानी नहीं बरते तो धोखा खाने की संभावना होती है इज़ द राइट आंसर. ಇನ್ನು ಮಹಾದೇವ್ ವರ್ಮಾಜಿ का ध्यान आकर्षित करने के लिए गिल्लू क्या क्या करता था ಅಂತ ಕೇಳಿದರು. ಸೊ ಗಿಲ್ಲು उनके पैर तक आकर सर से पर्दे पर चढ़ जाता था.
फिर उसी तेज़ी से उतरता था। उसका यह दौड़ने का क्रम तब तक चलता जब तक लेखिका उसे पकड़ने के लिए न उठती ಅನ್ನೋದು ವೆರಿ ಇಂಪಾರ್ಟೆಂಟ್. ಇದೇ ಪ್ರಶ್ನೆಯನ್ನು ಗಿಲ್ಲುವಿನ ಕಾರ್ಯಕಲಾಪದಲ್ಲಿ ಬರೆದ್ರು ಅಲ್ಲಿ ಕೂಡ ನಿಮಗೆ 2 ಅಂಕಗಳನ್ನು ಕೊಡ್ತಾರೆ. ಇನ್ನು ಪ್ರಕೃತಿ ಪರ ಸರ್ವತ್ರ ಹೇ ವಿಜಯಿ ಪುರುಷ ಆಸೀನ್ ಇಸ್ पंक्तिद आशय ಕೇಳಿದರು. ಏನು ಬರಿಬಹುದಂದ್ರೆ आधुनिक मानव ने प्रकृति के हर तत्व पर अपने नियंत्रण में रख लिया है. उसने जल, विद्युत, भाप, वायु पर अपना नियंत्रण बना लिया है. वह नदी, समुद्र, सागर आदि को एक समान लांघ सकता है. उसका यान आकाश में जा रहा है, परमाणु प्रयोग भी कर रहा है. उसकी बौद्धिक क्षमता असीमित है. आज मानव ने प्रकृति के हर तत्व पर विकृति कर दिया है ಅಂತ ಬರೆದ್ರೆ ಸಾಕು. ಇನ್ನು लेखक को भेजे गए निमंत्रण पत्र में क्या लिखा गया था ಅಂತ 9ನೇ ಪಾಠದ ಪ್ರಶ್ನೆ ಇತ್ತು. पत्रದಲ್ಲಿ ಏನು ಬರೆದಿರಂದ್ರೆ हम लोग इस शहर में एक ईमानदार सम्मेलन कर रहे हैं. आप देश के प्रसिद्ध ईमानदार हैं. हमारी प्रार्थना है कि आप इस सम्मेलन का उद्घाटन करें. हम आपको आने जाने का पहले दर्जे का किराया देंगे तथा आवास भोजन आदि का उत्तम व्यवस्था करेंगे ಅಂತಕ್ಕದ್ದನ್ನು ಬರೆದಿತ್ತು. ಪ್ರಶ್ನೆ 22 व्यापार और बैंकिंग में इंटरनेट से क्या मदद मिलती है ಅಂತ ಕೇಳಿದ್ದಾರೆ. सो इंटरनेट द्वारा घर बैठे बैठे खरीदारी कर सकते हैं, कोई भी बिल भर सकते हैं, दुकान जाने और लाइन में घंटों खड़े रहने का समय बच सकता है. इंटरनेट बैंकिंग द्वारा दुनिया की किसी भी जगह पर चाहे जितनी भी रकम भेजी जा सकती है ಅಂತ ಪಾಯಿಂಟ್ಸನ್ನು ಬರೀರಿ. ಇನ್ನು ಕಲಾಂ ಜಿ ಕೋ ಜಲಾಲುದ್ದೀನ್ ನೆ ನई दुनिया का बोध कैसे कराया ಅಂತ ಕೇಳಿದ್ರು. ಇದು ಇಂಪಾರ್ಟೆಂಟ್ ಇದೆ. ಒಂದು 4 ವಿಷಯದ ಬಗ್ಗೆ ಅವ್ರು ಹೇಳ್ತಿದ್ರು. ಶಿಕ್ಷಿತ ವ್ಯಕ್ತಿ, ವೈಜ್ಞಾನಿಕ ಖೋಜ, ಸಮಕಾಲೀನ ಸಾಹಿತ್ಯ, ಚಿಕಿತ್ಸಾ ವಿಜ್ಞಾನ ಆದಿ ಕೆ ಬಾರೆ ಮೇ ಜಲಾಲುದ್ದೀನ್ ಯಾರಿಗೆ ಹೇಳಿಕೊಡ್ತಿದ್ರು? ಕಲಾಮನಿಗೆ ತಿಳಿಸ್ತಿದ್ರು. ಇದರಿಂದ ಹೊಸ ಜಗತ್ತಿನ ಪರಿಚಯವನ್ನೇ ಮಾಡಿಕೊಟ್ರು ಅನ್ನೋದನ್ನು ಬರೀಬಹುದು. ಇನ್ನು ಪೂರಕ ಪಾಠದಲ್ಲಿ ಶನಿ ಏಕ್ ಸುಂದರ ಗ್ರಹ ಹೇ ಕೈಸೆ ಅಂತ ಕೇಳಿದ್ದಾರೆ. शनि को यदि दूरबीन से देखा जाए तो इस ग्रह के चारों ओर वलय दिखाई देते हैं. प्रकृति ने शनि ग्रह के गले में खूबसूरत हार डाल दिए हैं. शनि के इन वलय या कंकणों के कारण शनि को सौरमंडल का सबसे सुंदर एवं मनोहर ग्रह बनाया है ಅಂತ ಬರೆದ್ರೆ ಸಾಕು. ಇದೇ ಪೂರಕ ಪಾಠದ ಇನ್ನೊಂದು ಪ್ರಶ್ನೆ, ಶನಿ ಏಕ್ ठंडा ग्रह है कैसे ಅಂತ ಕೇಳ್ತಾರೆ. ಅವಾಗ शनि ग्रह सूर्य से पृथ्वी की अपेक्षा करीब 10 गुना अधिक दूर है. इसलिए बहुत कम सूर्यताप इस ग्रह तक पहुंचता है, पृथ्वी का मात्र 1/4 हिस्सा. इसलिए शनि को सौरमंडल का तापमान शून्य के नीचे 150 सेंटीग्रेड के आसपास होता है. शनि एक अत्यंत ठंडा ग्रह है ಅಂತ ಬರೆದ್ರೆ ಸಾಕು. ಇನ್ನು 3 ಮಾರ್ಕ್ಸಲ್ಲಿ ಎಸ್ भारत माँ के प्रकृति सौंदर्य, सो इनका तो मिस आಗಿ तिल ಕೊಟ್ಟಿದ್ದೀನಿ. भारत माता के खेत हरे भरे और सुहाने हैं, वन उपवन फल फूलों से भरे हुए हैं, भारत भूमि के अंदर अपार खनिज संपत्ति भरी हुई है, भारत माता सुख संपत्ति धनधाम को मुक्त हस्त से बांट रही है ಅಂತ ಬರೆದ್ರೆ ಸಾಕು. ಇನ್ನು गाजर के बारे में प्रेमचंद जी के विचार प्रकट किए ಅಂತ ಕೇಳಿದ್ದಾರೆ. ಇಲ್ಲಿ गाजर भी पहले गरीबों के पेट भरने की चीज़ थी, अमीर लोग इसका हलवा बनाकर खाते थे. अब पता चला है कि गाजर में बहुत विटामिन है, इसलिए गाजर को खाने के मेज़ पर स्थान मिल चुका है ಅಂತ ಬರೆದ್ರೆ ಸಾಕು. इನ್ನು गिल्लू के प्रति महादेव वर्मा जी की ममता का वर्णन कीजिए ಅಂತ मोस्ट इंपॉर्टेंट प्रश्न. ಇದು जब गिल्लू घायल हुआ था तब वर्मा जी ने घाव को रुई से रक्त पोंछकर पेंसिलिन का मरहम लगाया, उसे रहने के लिए एक झूला बनाकर खिड़की से लटका दिया, उसे प्यार से गिल्लू के नाम से पुकारा. गिल्लू को खाने के लिए काजू बिस्कुट दिया करती थी. थाली में से एक एक चावल उठाकर सफाई से खाने को सिखाया. अन्य गिलहरियों के साथ खेलने के लिए एक व्यवस्था की. गिल्लू के अंतिम दिन उसे बचाने के लिए पूरी कोशिश की. हीटर जलाकर उसे उष्णता देने का प्रयास किया. उसकी मृत्यु के बाद सोनजोही लता के नीचे समाधि बनाई गई ಅಂತ ಬರೆದ್ರೆ ಸಾಕು. ಇನ್ನು ಜೈನುಲಾಬ್ದೀನ್ नमाज के बारे में क्या कहते थे ಅಂತ ಕೇಳಿದ್ದಾರೆ. उत्तर, जैनुलाब्दीन नमाज की प्रासंगिकता के बारे में कहते हैं कि जब तुम नमाज पढ़ते हो तो तुम अपने शरीर से इतर ब्रह्मांड का एक हिस्सा बन जाते हो, जिसमें दौलत, आयु, जाति या धर्म पंथ का कोई भेदभाव नहीं होता. ಇನ್ನು 29ರಲ್ಲಿ ದಿನಕರ್ ಜಿ ಕೆ ಅನುಸಾರ ಮಾನವ का सही परिचय क्या है ಅಂತ ಕೇಳಿದ್ದಾರೆ. ಇಲ್ಲಿ ಮೇನ್ ಕೀವರ್ಡ್ಸ್ ಏನಿದೆ ಅಂದರೆ ಇವು 2 ಸಾಲ ನೆನಪಿಟ್ಕೊಡ್ರಿ. मानव का सही पहचान यही है कि मानव मानव के बीच स्नेह का बांध बांधना. जो मानव दूसरे मानव से प्रेम का रिश्ता जोड़कर आपस की दूरी मिटाता है वही मानव कहलाने का अधिकारी होगा ಅಂತಕ್ಕಂಥ 3 ಪಾಯಿಂಟ್ಸ್ಗಳು ಇಂಪಾರ್ಟೆಂಟ್ ಇತ್ತು. ಇನ್ನು ಮುಂದೆ ಸಂಚಾರ ಮತ್ತು ಸೂಚನಾ ಕ್ಷೇತ್ರದಲ್ಲಿ ಇಂಟರ್ನೆಟ್ನ ಮಹತ್ವವನ್ನು ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಇದೆ.
इंटरनेट द्वारा पल भर में बिना ज़्यादा खर्च किए कोई भी विचार, स्थिर चित्र, वीडियो चित्र दुनिया के किसी भी कोने में भेजना मुमकिन हो गया है। चाहे तो पूरे एक पुस्तकालय के किताबों के विषय को कम समय में कहीं भी भेज सकते हैं। इंटरनेट आधुनिक जीवन शैली का महत्वपूर्ण अंग बन गया है। शायद इसके बिना संचार और सूचना दोनों ही क्षेत्र टप पड़ जाते हैं ಅಂತ ಬರೆದ್ರೆ ಸಾಕು. ಇನ್ನು ಲೇಖಕಕ್ಕೆ धूप का चश्मा खो जाने की घटना का वर्णन कीजिए ಅಂತ ಕೇಳಿದ್ದಾರೆ. ಇಲ್ಲಿ लेखक ने दूसरे दिन बैठक में जाने के लिए धूप का चश्मा देखा तो वह गायब था. बैठक के एक डेलीगेट ने आकर लेखक को सहानुभूति प्रकट किया. वह पिछले दिन धूप का चश्मा नहीं पहना था, आज पहना था. वह चश्मा लेखक का ही था ಅಂತ ಬರೆದ್ರೆ ಸಾಕು. ಇನ್ನು ಭಾಳ ಈಸಿ ಕೇಳಿದ್ದಾರೆ. ದಯಾ ಧರ್ಮ का मूल है ಈ दोहाದು भावार्थ ಕೇಳಿದ್ದಾರೆ. वेरी सिंपल. फर्स्ट बरीरी प्रस्तुत दोहा गोस्वामी तुलसीदास द्वारा लिखित तुलसी के दोहे से लिया गया है और कवि तुलसीदास कहते हैं कि दया धर्म का मूल है और अभिमान का मूल पाप का मूल अभिमान है. और यह कहते हैं कि जब तक शरीर में प्राण है तब तक मानव दया नहीं छोड़नी चाहिए ಅಂತ ಬರೆದ್ರೆ ಸಾಕು. ಇನ್ನು अनुवाद ಕೇಳಿದ್ದಾರೆ. आज हम सभी इंटरनेट का उपयोग करते हैं. यह हमारी आधुनिक जीवन शैली का महत्वपूर्ण अंग बन गया है. ಸಚ್ಮುಚ್ ಇಂಟರ್ನೆಟ್ ಏಕ್ ವರದಾನ್ ಹೇ ಅಂತ ಕೇಳಿದರು. ಏನು ಬರೀತೀರಂದರೆ, ಇಂದು ನಾವೆಲ್ಲರೂ ಅಂತರ್ಜಾಲವನ್ನು ಬಳಸುತ್ತಿದ್ದೇವೆ. ಅಂತರ್ಜಾಲ ಬರೀಬೇಕು. ಇದು ನಮ್ಮ ಆಧುನಿಕ ಜೀವನ ಶೈಲಿಯ ಪ್ರಮುಖ ಅಂಗವಾಗಿದೆ. ಸಚ್ಮುಚ್ ನಿಜಕ್ಕೂ ಅಂತರ್ಜಾಲವು ಒಂದು ವರದಾನವಾಗಿದೆ ಅಂತ ಪಾಯಿಂಟ್ಸ್ಗಳನ್ನು ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಇನ್ನು 4 ಮಾರ್ಕ್ಸಲ್ಲಿ ಮೋಸ್ಟ್ ರಿಪೀಟೆಡ್ ಕ್ವಶನ್ ಬಸಂತ್ ಏಕ್ ಇಮಾನ್ದಾರ್ ಲಡ್ಕಾ ಹೇ ಅಂತ ಕೇಳಿದರೆ ಒಂದು 5-6 ಸಾಲುಗಳನ್ನ ಬರೀರಿ. ಸ್ಕ್ರೀನ್ಶಾಟ್ ಆದರೂ ತೊಗೊಳ್ರಿ, ಪಾಯಿಂಟ್ಸ್ ಆದರೂ ರಿವೈಸ್ ಮಾಡಿಕೊಡ್ರಿ. ಇನ್ನು ಎರಡನೇದು ಕೇಳಿದ್ರು ಪಂಡಿತ್ ರಾಜ್ಕಿಶೋರ್ಗೆ ಮಾನವೀಯ ವ್ಯವಹಾರದ ಪ್ರಶ್ನೆ ಇತ್ತು. ಅದು ಕೂಡ ಒಂದು 5-6 ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕಾಗಿತ್ತು ಅಂದ್ರೆ ನೀಟಾಗಿ ಬರೆದ್ರೆ ಮಾರ್ಕ್ಸ್ಗಳನ್ನ ಕೊಡ್ತಾರೆ. ಪದ್ಯದಲ್ಲಿ ದೋಹಾ ಕೇಳಿದ್ದಾರೆ. ಫಸ್ಟ್ ದೋಹಾ ಮುಖ್ಯ ಮುಕುಸೋ ಚಾಹಿ ಖಾನಪಾನಕೋ ಏಕ ಪಾಲೈ ಪೋಸೈ ಸಕಲ ಅಂಗ ತುಳಸಿ ಸಹಿತ ವಿವೇಕ ಅಂತಕ್ಕಂಥದ್ದು ಇತ್ತು. ಇನ್ನು ನೆಕ್ಸ್ಟ್ ನಿಮಗೆ ನಿಬಂಧಗಳಲ್ಲಿ ನೋಡೋದಾದರೆ ಜನಸಂಖ್ಯಾಕ್ಕೆ ಸಮಸ್ಯೆ ತುಂಬ ಚೆನ್ನಾಗಿ ಒಂದು 12-15 ಸಾಲು ಬರೀಬೇಕು. ಅದರಲ್ಲಿ ಪ್ರಸ್ತಾವನಾ ಬರೀಬೇಕು, ಅರ್ಥ, ವೃದ್ಧಿಗೆ ಕಾರಣ ಮತ್ತು ಪರಿಣಾಮ, ನಿಯಂತ್ರಣಕ್ಕೆ ಉಪಕ್ರಮ, ಉಪಸಂಹಾರ. ಇನ್ನು ಸ್ವಚ್ಛ ಭಾರತ ಅಭಿಯಾನ ಇದೆ. ಇನ್ನು ಇಂಟರ್ನೆಟ್ ಇದೆ, ಆಲ್ರೆಡಿ ಪಾಠದಲ್ಲಿ ಕಲ್ತಿದ್ದೀರಿ. ಅಲ್ಲಿನೂ ಕೂಡ ಪ್ರಸ್ತಾವನಾ ಅಂತ ಒಂದು 2-3 ಸಾಲು, ಅರ್ಥ, ಲಾಭ, ಹಾನಿ, ಉಪಸಂಹಾರ ಬರೆದ್ರೆ ಸಾಕು. ಇನ್ನು ಒಂದು ಚುಟ್ಟಿ ಪತ್ರ ಇದೆ, ಚೆನ್ನಾಗಿದ್ದನ್ನೇ ಪ್ರಾಕ್ಟೀಸ್ ಮಾಡಿ. ಅಲ್ಲಿ ಸಕಾರನ್ ದೇತಿ ಹುಯಿ ಅಂದರೆ ಯಾವುದೇ ಒಂದು ಕಾರಣವನ್ನು ಕೊಟ್ಟು ಆಮೇಲೆ 2 ದಿನ ಅಂತಿದೆ, ಕೇವಲ 2 ದಿನಕ್ಕೆ ಪ್ರಧಾನ ಅಧ್ಯಾಪಕಕ್ಕೆ ಚುಟ್ಟಿ ಪತ್ರ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ಇಲ್ಲಿ ಬರೆಯುವಾಗ ಪತ್ರ ಪಾನೆ ವಾಲೆ ಕಾ ಪತ್ತಾ ಅಂದರೆ ಪತ್ರ ಭೇಜ್ನಿ. ಸೊ ಫಸ್ಟ್ ನಿಮ್ಮದು ಪ್ರೇಷಕ್ ಇರಬೇಕು, ಸೇವಾಮೆ ಇರಬೇಕು, ಸಂಬೋಧನೆ ಇರಬೇಕು, ವಿಷಯ ಇರಬೇಕು, ಪತ್ರಕ ಕಲೆಯವರು ಇರಬೇಕು, ಲಾಸ್ಟ್ ಸಮಾಪನದ ಅಂಶಗಳನ್ನು ಒಳಗೊಂಡಿದ್ದರೆ 5 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಇಷ್ಟೇ ಇತ್ತು ಈ ವಿಡಿಯೋ ಅಂತ ಹೇಳ್ತಾ ಸಿಗ್ತೀನಿ ಸಮಾಜ ವಿಜ್ಞಾನದ ವಿಡಿಯೋದಲ್ಲಿ. ಟುಡೇ ಎಕ್ಸಾಮ್ಗೆ ಬೆಸ್ಟ್ ಆಫ್ ಲಕ್. ಬಾಯ್.